ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಗಣತಿ ಕುರಿತು ತಾಲೂಕು ಸಭಾಂಗಣದಲ್ಲಿ ಸಭೆಯನ್ನು ನಡೆಸಲಾಯಿತು. ಹೌದು, ಚಳ್ಳಕೆರೆ ತಾಲೂಕಿನ ಕಚೇರಿಯಲ್ಲಿ ತಹಸೀಲ್ದಾರ್ ರೆಹನ್ ಪಾಷಾ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಅವರಿಂದ ಜಾತಿ ಸಮೀಕ್ಷೆಗೆ ಕೆಲವು ರೂಪರೇಷೆಗಳನ್ನು ಗಣತಿದಾರರಿಗೆ ಮಾಹಿತಿ ತಿಳಿಸಿ ಮಾತನಾಡಿದರು. ಸಮೀಕ್ಷೆ ಕಾರ್ಯ ಸರ್ಕಾರದ ಕೆಲಸವಾಗಿದ್ದು, ಸಮೀಕ್ಷೆ ಕಾರ್ಯವನ್ನು ಎಲ್ಲ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಅಕ್ಟೋಬರ್ 7ರ ಒಳಗಾಗಿ ಗಣತಿ ಕಾರ್ಯ ಪೂರ್ಣಗೊಳಿಸಬೇಕು. ಶಿಕ್ಷಕರು ಗಣತಿ ಕಾರ್ಯಕ್ಕೆ ಅಸಹಕಾರ ತೋರಿಸಬಾರದು. ಇದು ಸರ್ಕಾರಿ ಕೆಲಸವಾಗಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನಿರ್ಲಕ್ಷ್ಯ ತೋರುವ ಗಣತಿದಾರರ ಮೇಲೆ ಕಠಿಣ ಕ್ರಮ ಹಾಗೂ ಅಮಾನತು ಮಾಡುವಂತೆ ಆಯಾ ತಹಸೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿ ವೆಂಕಟೇಶ್ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾದ್ಯಂತ ಎಲ್ಲಾ ತಾಲೂಕಿನ ತಹಸೀಲ್ದಾರ್ಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಗಣತಿಯಿಂದ ಯಾರನ್ನೂ ಕೈಬಿಡದಂತೆ ನಿಗದಿತ ಸಮಯದೊಳಗೆ 100% ಗುರುತಿಸಬೇಕು ಎಂದು ಖಡಕ್ ಸೂಚನೆ ನೀಡಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ, ಪೌರಾಯುಕ್ತ ಜಗ್ಗರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಮೇಶ್ ಹಾಗೂ ಗಣತಿದಾರರು ಇದ್ದರು. ಇನ್ನು ಮುಂತಾದವರು ಹಾಜರಿದ್ದರು. ನ್ಯೂಸ್ ರಿಪೋರ್ಟ್ ಮೌನೀಶ್ ಆಚಾರ್, ಪ್ರಜಾಪವರ್, ಚಳ್ಳಕೆರೆ. ನಮಗೆ ಚಿತ್ರದುರ್ಗ ಸಿಕ್ಕಾಪಟ್ಟೆ 21,000 ಟಾರ್ಗೆಟ್ ಇದೆ. ಇನ್ನು 4 ತಾಲೂಕು ಒಬ್ಬರು ಇನ್ನೂ 15 ಜನ ಇದ್ದಾರೆ. ಇಷ್ಟು ಜನ ಎಲ್ಲ ಏನ್ ಮಾಡ್ತಾರ ಗೊತ್ತಿಲ್ಲ. ಕಮಿಷನರ್ ಇದ್ದಾರೆ, AC ಇದ್ದಾರೆ. ಮಾತ್ರ ಇವಾಗ ಕೋವಿಡ್ ಏನು ಅಂತಂದ್ರೆ ಸಾಯಂಕಾಲ ಯಾರು ಮಾಡಿದ್ರೆ ಸಸ್ಪೆನ್ಷನ್ ಕಳಿಸ್ಲೇಬೇಕು ನೀವು ಅಂತ ಹೇಳಿ ಏನು ಮಾತಾಡಿ ಕೆಲಸ ಮಾಡಿ ಮನೆಗೆ ಹೋಗಿ ಎಷ್ಟು ಮನೆ ಮಾಡಿದ್ರೆ ಮಿನಿಮಮ್ 20 ಮನೆ ಮಾಡ್ಬೇಕು ಇವತ್ತು ನೀವು. ಬಹಳ ಸೀರಿಯಸ್ ಇಲ್ಲ ಕೇಳಿ, ಒಂದು ನಿಮಿಷ 5 ನಿಮಿಷ ಕೇಳಿ, ಅವ್ರು ಮಾತಾಡೋದು ಕೇಳಿ, 1 ನಿಮಿಷ ಆಮೇಲೆ ಮಾತಾಡೋದು. ಅಲ್ಲ ಸರ್, ಮಾಡುವ ಅಂತ ಹೇಳ್ತಾರೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು. ಇದೈತಲ್ಲ, ಇದು 1 ನಿಮಿಷ ಕೇಳಿ ಬಸ್. ನೀವು ಅಲ್ಲಿ ಮಾಡಿದ್ರೆ ಸಂಜೆ ನಮಗೆ ಗೊತ್ತಾ, ಸಾಯಂಕಾಲ ಡೈಲಿ 8ವರೆಗೆ ಬಿಸಿ ಮಾಡಿದ್ದಾರೆ ಸೆಕ್ರೆಟರಿ. ನೆನ್ನೆ ಸುಮಾರು 8ವರೆಗೆ 9 ಜಾಡಿಸಿದ್ದಾರೆ. ಇವತ್ತು ಮತ್ತೆ 8ವರೆಗೆ ನಾನು ಯಾವ ಆನ್ಸರ್ 21,000ದಲ್ಲಿ ನನಗೆ 15,000 ಆದ್ರೆ ಇವತ್ತು ಕಂಪ್ಲೀಟ್ ಮಾಡ್ಲೇಬೇಕು. ನೀವು ಏನ್ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಕೇಳ್ತಾ ಇದೀನ್ರಿ. ಏನ್ ಪ್ಲಾನ್ ಮಾಡಿದ್ರಿ? ನಮ್ಗೆ 215 ಜನ ನೀವು ಆಕ್ಟಿವ್ ಇಲ್ಲಲ್ರಿ? 215 ಸರ್, ಒಂದು 80 ಜನ ಇವತ್ತು ಟ್ರೈನಿಂಗ್ ಕಳಿಸಿ ನಾವು ಸರ್, ನಮ್ದು ಚಳ್ಳಕೆರೆ 2,000 ರೀಚ್ ಆಯ್ತು ಸರ್. ಇನ್ನೊಂದು ಗುಡ್ ನ್ಯೂಸ್ ಸರ್, ನಮ್ದು ಥ್ರೋಟ್ ಸ್ಟೇಟ್ಗೆ 2ನೇ ನಂಬರ್ ಇದೆ ಸರ್. ಇದು ಸೆನ್ಸಸ್ ಅಲ್ಲ ಸರ್. ಇಲ್ಲ ಸರ್, ಇಲ್ಲ ಸರ್, ಆ ಥರ ಇಲ್ಲ ಸರ್, ಇಲ್ಲ ಸರ್. ಅಂದರೆ ಹಾಕಿದ್ದು ಮಾಡ್ತೀವಿ ಸರ್, ಮಾಡ್ತೀವಿ. ಇಲ್ಲ ಇದ್ದಾಗ ಮುಂದೋಗಿ ಮೇಡಮ್, ಅಲ್ಲಿ ಬಂದಿದ್ದೀನಿ ಅಂತ ಹೇಳಿ ತೋರಿಸಿ ಅಲ್ಲಿ ಬರ್ಕೊಳ್ಳಿ ನೀವು ಅದನ್ನ. ಈ ಮನೆಗೆ ಅಲ್ಲಿ ಯಾರಿಲ್ಲ ನಿಮಗೆ ಮಾಹಿತಿ ಹೋಗ್ಬೇಕು ಅಂತಿದೆ ಅಲ್ಲಿಗೆ. ಅಲ್ಲ ಮೇಡಮ್, 3 ಸತಿ ಹೋಗ್ಬೇಕು ಅಂತಿದೆ ಅಲ್ಲಿಗೆ. ಯಾವ ಚೆನ್ನಾಗಿ ಇದ್ರೆ ಬರ್ತಿಸ್ಕೊಳ್ಳಿ. ಇನಾಕ್ಟಿವ್ ಲಿಸ್ಟ್ ಇದು. ಬಸವರಾಜು ಆರ್, ಭಾಗ್ಯಮ್ಮ ಬಿ. ಬಸವರಾಜ್ ಅವರಿಗೆ ನನ್ನ ಮೊಬೈಲ್ ನಂಬರ್